ಡಾಕ್ಟ್ರೆ ಒಂದು ಅನಾಹುತ ಆಗೋಗಿದೆ. ಏನು ಗೊತ್ತಾ? ಏನ್ರಿ ರೋಸಿ, ಯಾವಾಗಲೂ ಏನಾದರೂ ಒಂದು ಅನಾಹುತ ಮಾಡ್ತಾನೆ ಇರ್ತೀರಲ್ರಿ. ಏನ್ರಿ ಮತ್ತೆ ನಿಮ್ಮ ಪ್ರಾಬ್ಲಮ್ಮು ಹೇಳ್ರಿ, ನಂಗಂತೂ ಸಾಕಾಗೋಗಿದೆ. ಡಾಕ್ಟ್ರೆ ನಾನು ಐ ಆಮ್ ಸಾರಿ ಡಾಕ್ಟ್ರೆ, ಅದೇನಾಗಿದೆ ಗೊತ್ತಾ? ನೀವೇನಾಗಿದೆ ಅಂತ ಹೇಳ್ದೆ ತಾನೆ ನಂಗೆ ಗೊತ್ತಾಗುತ್ತೆ. ಏನಾಗಿದೆ ಗೊತ್ತಾ ಗೊತ್ತಾ ಅಂದರೆ ಏನಂತ ಹೇಳಿ. ನೀವಿರೋದೇ ಪ್ರಾಬ್ಲಮ್ ಮಾಡೋಕ್ಕೆ, ಅದು ನಾನಿರೋದು ಸಾಲ್ವ್ ಮಾಡೋಕ್ಕೆ. ಡಾಕ್ಟ್ರೆ ಅಯ್ಯೋ ನನಗೆ ಹೆಂಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದು ಇವಾಗ ಒಂದು ವಾರದಿಂದ ಒಂದು ಪೇಷಂಟ್ ಬಂದಿದ್ರಲ್ಲ, ಅದೇ ಡಾಕ್ಟ್ರೆ. ಅವ್ರ ಹಸ್ಬೆಂಡ್ ಹೆಸರು ರಘು ಅಂತ, ಅವ್ರ ಹೆಂಡತಿ ಹೆಸರು ಏನಪ್ಪ ಅದು ಮಂಗಳನೋ ಹಾಂ ಮಂಗಳ ಅಂತ ಡಾಕ್ಟ್ರೆ. ಅವ್ರಿಗೆ ಡೆಲಿವರಿ ಆಗಿತ್ತಲ್ಲ. ಹಾಂ ಹೌದು, ಅವ್ರಿಗೆ ಡೆಲಿವರಿ ಆಗಿ ಮಗುನೂ ಆಗಿತ್ತಲ್ಲ. ಮಗು ತುಂಬ ಆರೋಗ್ಯವಾಗಿತ್ತು, ಚೆನ್ನಾಗಿತ್ತಲ್ಲ. ಪ್ರಾಬ್ಲಮ್ ಏನು? ಹೌದು ಡಾಕ್ಟ್ರೆ, ಡೆಲಿವರಿ ಆಗಿ ಮಗು ಚೆನ್ನಾಗೇ ಇತ್ತು. ಆದರೆ ಇವಾಗ ಆ ಮಗು ಎಕ್ಸ್ಚೇಂಜ್ ಆಗಿಬಿಟ್ಟಿದೆ. ವಾಟ್ ಯು ಮೀನ್? ಮಗು ಎಕ್ಸ್ಚೇಂಜ್ ಆಗಿದೆಯಾ? ಏನ್ರಿ ಹೇಳ್ತಿದ್ದೀರಾ? ಅಯ್ಯೋ ಡಾಕ್ಟ್ರೆ ಹೌದು, ಅದು ಹೆಂಗೆ ಎಕ್ಸ್ಚೇಂಜ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ಈಗ ಆ ಮಗು ಎಕ್ಸ್ಚೇಂಜ್ ಆಗಿರೋದು ಯಾರಿಗೆ? ಅದೇ ಡಾಕ್ಟ್ರೆ, ಅನು ಅಂತ ಒಬ್ರು ಇದ್ರಲ್ಲ ಪೇಷಂಟು. ನನಗೆ ಮಗು ಬೇಡ, ಮಗುಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರೆ. ಅವ್ರ ಜೊತೆಗೆ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ. ಓ ಶಿಟ್, ಅವ್ರ ಜೊತೆಗೆ ಆಗೋಗಿದೆಯಾ? ಈಗೇನು ಮಾಡೋದು? ಅದು ನನಗೆ ಈ ವಿಷಯ ಮಗು ತಾಯಿಗೆ ಗೊತ್ತಾ? ಇಲ್ಲ ಡಾಕ್ಟ್ರೆ, ಈ ವಿಷಯ ನನಗೆ ಇವಾಗ ಬಿಟ್ಟು ನಿಮಗೆ ಅಷ್ಟೇ ಗೊತ್ತು, ಮತ್ತು ಬೇರೆ ಯಾರಿಗೂ ಗೊತ್ತಿಲ್ಲ. ಓಕೆ, ಒಂದು ಕೆಲಸ ಮಾಡಿ. ಈ ವಿಷಯನ ನೀವು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಇದು ನನ್ನ ನಿಮ್ಮ ಮಧ್ಯೆನೇ ಇರಲಿ. ಯಾಕೆಂದರೆ ಇದು ಆಚೆ ಗೊತ್ತಾದರೆ ನಮ್ಮ ಹಾಸ್ಪಿಟ್ಲ್ ಹೆಸರು ಹಾಳಾಗುತ್ತೆ. ಜೊತೆಗೆ ನಿಮ್ಮ ಕೆಲಸನೂ ಹೋದರೂ ಹೋಗ್ಬೋದು. ಡಾಕ್ಟ್ರೆ ನನ್ನ ಕೆಲಸ ಹೋಗುತ್ತಾ? ಇಲ್ಲ ಡಾಕ್ಟ್ರೆ, ನಾನು ಯಾರಿಗೂ ಹೇಳಲ್ಲ. ನನಗೆ ಇದೇನು ಪ್ರಾಬ್ಲಮ್ ಆಗಲ್ವಲ್ಲ? ಅಲ್ಲ, ಪ್ರಾಬ್ಲಮ್ ಆಗುತ್ತೋ ಆಗಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅನು ಪೇಷಂಟ್ಗಿರೋ ಮಗು ತುಂಬ ಪ್ರಾಬ್ಲಮ್ ಇತ್ತು. ಆದರೆ ಪಾಪ ಈ ಮಂಗಳೂರಿನ ಪೇಷಂಟ್ ಮಗು ತುಂಬ ಆರೋಗ್ಯವಾಗಿತ್ತಮ್ಮ. ನೋಡ್ದ್ಯಾ ಹಣೆ ಬರಹ ಹೆಂಗಿದೆ ಅಂತ? ಬಹುಶಃ ಈ ತಾಯಿಗೆ ಮಗು ಬೇಕಾಗೇ ಇದ್ದಿಲ್ಲ. ಈಗ ಮಗುನ ಏನು ಮಾಡ್ತಾಳೋ ಏನೋ. ಛೇ, ಯಾರು ಹಣೆ ಬರ್ದಲ್ಲ ದೇವರು ಏನು ಬರ್ದಿರ್ತಾನೆ ಅಂತಲೇ ಅರ್ಥ ಆಗಲ್ಲ. ಸರಿ, ನೋಡೋಣ ಏನಾಗುತ್ತೆ ಅಂತ. ಅಂದಂಗೆ ಮಂಗಳೂರಿನ ಪೇಷಂಟ್ ಹೋದ್ರಾ? ಇಲ್ಲ ಡಾಕ್ಟ್ರೆ, ಈ ವಿಷಯ ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ. ಅವರು ಮಗುನ ನೋಡೇ ಇದ್ದಿಲ್ವಲ್ಲ. ಅಂದಂಗೆ ಯಾರೋ ಪೇಷಂಟ್ಗಳು ಮಗು ಯಾವುದು ಅಂತಲೇ ಗೊತ್ತಿದ್ದಿಲ್ಲ. ಸೊ ಹಂಗಾಗಿ ಏನು ಅವ್ರಿಗೆ ಕನ್ಫ್ಯೂಷನ್ಸ್ ಏನೂ ಆಗಿಲ್ಲ. ಅಂದಂಗೆ ಈ ಮಂಗಳೂರು ಯಜಮಾನ್ರು ಇನ್ನೂ ಬಂದಿಲ್ಲ ಡಾಕ್ಟ್ರೆ, ಇವಾಗ ಬರ್ತಾರಂತೆ. ಡಿಸ್ಚಾರ್ಜ್ ಆಗ್ಬೋದು ಇವತ್ತು. ಸರಿ, ಅವ್ರು ಬಂದರೆ ನನ್ನ ಹತ್ರ ಕಳಿಸಿ. ಓಕೆ ಡಾಕ್ಟರ್. ಇನ್ನು ಮುಂದೆ ಸ್ವಲ್ಪ ಗಮನ ವಹಿಸಿ ಕೆಲಸ ಮೇಲೆ. ಬರೀ ಫೋನ್ ಅಂದರೆ ಆಗೋಗಿದೆ, ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಇದು ಲಾಸ್ಟ್ ವಾರ್ನಿಂಗ್ ನಿಮಗೆ. ಮತ್ತೆ ಇದು ಕಂಟಿನ್ಯೂ ಆಯಿತು, ಕೆಲಸ ಹೋಗ್ಬೇಕಾಗುತ್ತೆ, ಕಳ್ಕೊತೀರ ಕೆಲಸನ. ಬಿ ಕೇರ್ಫುಲ್. ಸಾರಿ ಡಾಕ್ಟರ್, ಮತ್ತೆ ಯಾವತ್ತೂ ಹಿಂಗೆ ಮಾಡಲ್ಲ. ಯು ಮೈ ಗೋ ನಾವ್. ರೀ, ಯಾಕ್ರಿ ಒಂಥರ ಸಪ್ಪು ಕುತ್ಕೊಂಡ್ಬಿಟ್ಟಿದ್ದೀರಾ? ಏನಾಯಿತು? ನಾನು ನಿಮ್ಮನ್ನು ಇತ್ತೀಚೆಗೆ ಸುಮಾರು ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೋ ಏನೋ ಕಳ್ಕೊಂಡಿರೋ ಥರ ಏನೋ ಇದ್ದೀರಲ್ಲ, ಯಾಕ್ರಿ? ಏನಾಯ್ತು ರೀ? ಹೌದಾ? ಇಲ್ವಲ್ಲ ಪರಿ, ನಾನೇನು ಹಂಗಿಲ್ವಲ್ಲ. ನಾನು ಯಾವಾಗಲೂ ಹೆಂಗಿರ್ತೀನೋ ಹಂಗೆ ಇದ್ದೀನಿ. ನಿನಗೆ ಆ ಥರ ಅನಿಸ್ತಿರುತ್ತಷ್ಟೇ. ಅಲ್ಲ ರೀ, ಅದು ನಾನು ಮಗು ಬಗ್ಗೆ ಮಾತಾಡಿದ್ನಲ್ಲ, ಅದಕ್ಕೆ ನಿಮ್ಗೆ ಏನಾದರೂ ಬೇಜಾರಾಯ್ತಾ ಅಂತ. ಅದು ರೀ, ನಿಮ್ಗೆ ಏನಾದರೂ ಬೇಜಾರಾದರೆ ಹೇಳ್ಬಿಡಿ ಆಯಿತಾ? ಅದನ್ನು ಮನಸಲ್ಲೇ ಇಟ್ಕೊಂಡು ನೋವು ಮಾಡ್ಕೋಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಇಷ್ಟು ವರ್ಷ ಆದರೂ ಮಗು ಆಗಿಲ್ವಲ್ಲ, ಅದಕ್ಕೆ ಆ ಮಗುನ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ ರೀ. ನಿಮಗೆ ಅದರಿಂದನೇ ಈ ಥರ ಎಲ್ಲ ನಿಮಗೆ ನೋವಾಗ್ತಿದ್ರೆ. ನೋವು ಅಂತಲ್ಲ ಪರಿ, ಇನ್ನೂ ಸ್ವಲ್ಪ ದಿನ ನೋಡಿದರೆ ನಮಗೂ ಮಗು ಆಗ್ತಾ ಇತ್ತೇನೋ ಅಂತ. ಅದು ಅಲ್ಲದೆ ಆ ಮಗು ಸಮಸ್ಯೆ ಇದೆ ಅಂತ ಹೇಳಿದೆಯಲ್ಲ, ಅದು ಬೇರೆ ಒಂದು ಕಾರಣ. ರೀ, ಅದು ಹಂಗಲ್ಲ ರೀ. ಮಗು ಸಮಸ್ಯೆ ಇದೆ ಒಪ್ಕೊಳ್ತೀನಿ. ನಾವು ಅದೇ ಥರ ಯೋಚನೆ ಮಾಡೋ ಬದಲು ಮಗು ಚೆನ್ನಾಗೂ ಆಗ್ಬೋದಲ್ವ ರೀ? ಡಾಕ್ಟರ್ ಹೇಳಿದ್ದಾರೆ, ಚೆನ್ನಾಗಿ ನೋಡ್ಕೊಂಡ್ರೆ ಮಗು ಹುಷಾರಾಗುತ್ತಂತೆ. ನನಗೆ ಅದೊಂದು ನಂಬಿಕೆ ಇದೆ ರೀ. ಯಾಕೋ ನನ್ನ ಮನಸ್ಸು ಹೇಳ್ತಿದೆ, ಆ ಮಗು ನಂದೇ ಅಂತ ನನ್ನ ಮನಸ್ಸು ಕೂಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಲ್ಲ ಅಂತ ಅಂದ್ಬಿಡ್ರಿ. ನೋಡು, ಬೇಜಾರು ಯಾಕೆ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತೀಯ.
ನಾನು ಏನಾದರೂ ಬೇಡ ಹಂಗೆ ಹಿಂಗೆ ಅಂದರೆ ಒಪ್ಕೊಳ್ಳಲ್ಲ ಅಂತೀಯ. ಮತ್ತು ಯಾಕೆ ಕೇಳ್ತೀಯ? ಬಿಡು, ನಾನು ಹೀಗೆ ಇರ್ತೀನಿ. ಅಯ್ಯೋ ನಿಮ್ದೊಳ್ಳೆ ಆಯ್ತು. ಹಂಗಂದ್ರೆ ಹಿಂಗಂತೀರ, ಹಿಂಗಂದ್ರೆ ಹಂಗಂತೀರ. ನಿಮ್ಗೆ ಏನ್ರಿ ಪ್ರಾಬ್ಲಮ್ಮು? ನನಗೆ ಆ ಮಗು ಬೇಕು ಅಷ್ಟೇ. ನೀವು ಜಾಸ್ತಿ ಮಾತಾಡ್ರೆ ಅತ್ತೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಅಂದರೆ ಈ ವಿಷಯ ಆಲ್ರೆಡಿ ಅಮ್ಮನಿಗೆ ಹೇಳಾಯ್ತಾ? ಏನಂದ್ರು ಅಮ್ಮ? ಹೌದು, ನಾನು ಅತ್ತೆ ಹತ್ರ ಎಲ್ಲ ಹೇಳಾಯ್ತು. ಅತ್ತೆ ಒಪ್ಕೊಂಡಾಗಿದ್ದಾರೆ. ನಿನ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಮ್ಮ ಅಂತ ಹೇಳಿದ್ದಾರೆ. ನೀವೀಗಿಲ್ಲ ಅದು ಇದು ಕತೆ ಹೇಳಿದ್ರು ನನ್ನ ಅತ್ತೆಗೆ ಇವಾಗಲೇ ಫೋನ್ ಮಾಡ್ತೀನಿ ನೋಡ್ಕೊಳ್ಳಿ. ಸರಿ ಸರಿ, ನೀನುಂಟು ನಿಮ್ಮ ಮತ್ತೆ ಉಂಟು. ನೀವಿಬ್ಬರು ನನ್ನ ಮಾತು ಯಾವಾಗ ತಾನೇ ಕೇಳಿದರೆ ಹೇಳಿ? ನಿಮ್ಗೆ ಹೆಂಗೆ ಇಷ್ಟ ಬರ್ತೋ ಹಂಗೆ ತಾನೇ ಮಾಡ್ತೀರಾ ನೀವು. ಇವಾಗಲೂ ಹಂಗೆ ಮಾಡ್ಕೊಳ್ಳಿ. ರೀ, ಸಿಟ್ ಮಾಡ್ಕೊಳ್ಬೇಡ್ರಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ನೀವೇ ನೋಡ್ಕೊಳ್ಳಿ. ಆ ಮಗು ನಮ್ಮ ಮನೆಗೆ ಬಂದಮೇಲೆ ನೀವೆಷ್ಟು ಬದಲಾಗ್ತೀರ ಅಂತ. ಏನು ಬದಲಾಗ್ತೀನೋ ಏನೋ, ನನಗಂತೂ ಗೊತ್ತಿಲ್ಲ. ನೀನು ಆಸೆ ಪಡ್ತಾ ಇದೆಯಲ್ಲ, ಇಸ್ಕೋ. ಅಲ್ಲ, ನಮಗೆ ಇವಾಗ ಬೇಡವಾಗಿತ್ತೇನೋ. ಅಯ್ಯೋ, ಹಾಡಿದ್ದೆ ಆಡ್ಕಿಸ್ಬಾಯ್ ದಾಸ ಅಂತ ಅದನ್ನೇ ಹೇಳ್ತಿದ್ರಲ್ಲ ನೀವು. ನಿಮ್ಗೆ ಅರ್ಥ ಆಗಲ್ವಾ? ನನಗೆ ಆ ಮಗು ಬೇಕು ಅಷ್ಟೇ. ಸರಿ ಹೋಗು, ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡ್ಕೊ ಹೋಗು. ಏನೋ ಪಾಪ ಅಂತ ಕೇಳಕ್ ಬಂದ್ರೆ ಅತಿ ಆಯ್ತು ಇವ್ರದ್ದು. ಸಾರಿ ಕಣೆ ಪರಿ, ನಾನು ನಿನ್ನಿಂದ ಒಂದು ದೊಡ್ಡ ವಿಷಯ ಬಚ್ಚಿಟ್ಟಿದ್ದೀನಿ. ನಾನು ಹಿಂಗೆ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅದನ್ನು ಮರೆತು ನಿನ್ನ ಜೊತೆ ಚೆನ್ನಾಗಿರೋಕ್ಕೂ ಆಗ್ತಾಯಿಲ್ಲ. ಆ ವಿಷಯ ನಿಂಗೆ ಗೊತ್ತಾದರೆ ನೀನು ಏನು ಮಾಡ್ಕೊತೀಯೋ ಗೊತ್ತಿಲ್ಲ. ಅದು ಭಯ ನನಗೆ. ನಾನು ಆ ತಪ್ಪು ಮಾಡಬಾರ್ದಾಗಿತ್ತು. ಗೊತ್ತಿಲ್ಲದೇನೋ ಒಂದು ತಪ್ಪು ಮಾಡಿಬಿಟ್ಟೆ. ಆದರೆ ಇವಾಗ ಗೊತ್ತಾಗ್ತಾಯಿದೆ ಅದರ ಪರಿಣಾಮ ಎಷ್ಟಿದೆ ಅಂತ. ನಾನು ಈ ಕಡೆ ಪರಿಗೂ ಮೋಸ ಮಾಡಿ ಆ ಕಡೆ ಅವರಿಗೂ ಮೋಸ ಮಾಡ್ತಾಯಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ ಚುಚ್ತಾ ಇದೆ. ನಾನು ಏನು ಮಾಡಲಿ? ಈ ಎಲ್ಲದಕ್ಕೂ ನಮ್ಮ ಅಮ್ಮನೇ ಕಾರಣ. ಅವರಿಂದನೇ ಎಲ್ಲ ಆಗ್ತಾ ಇರೋದು. ಅವರೊಬ್ಬರು ಅವತ್ತು ನನ್ನ ಮಾತು ಕೇಳಿದಿದ್ರೆ ನಾನಿವತ್ತು ಇಷ್ಟು ಯೋಚನೆ ಮಾಡಬೇಕಾಗಿ ಬರ್ತಾಯಿದ್ದಿಲ್ಲ. ಇದೆಲ್ಲ ಪರಿ ಗೊತ್ತಾದರೆ ಅವಳು ನನ್ನ ಜೊತೆ ಇರ್ತಾಳ? ಇಲ್ಲ, ಖಂಡಿತ ಇರಲ್ಲ. ಅವಳು ನನ್ನ ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಅದಕ್ಕೆ ಈ ವಿಷಯ ಅವಳಿಗೆ ಯಾವತ್ತೂ ಗೊತ್ತಾಗಲೇಬಾರ್ದು. ಆದರೆ ಇಷ್ಟು ದಿನ ಹೆಂಗೋ ವಿಷಯ ಗೊತ್ತಾಗ್ತಾ ಇದ್ದಿಲ್ಲ. ಆದರೆ ಇನ್ನು ಮುಂದೆನೂ ಹಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವಳಿಗೆ ಗೊತ್ತಾದರೂ ಗೊತ್ತಾಗ್ಬೋದು. ಆವಾಗ ಏನಾಗುತ್ತೋ ಏನು. ಮಂಜಕ್ಕ, ಪರಿ ಬಂದೇ ಇರು. ಮಂಜಕ್ಕ, ನೀವು ನೆನ್ನೆ ಹೋಗಿದ್ರಲ್ಲ, ಏನಾಯ್ತು? ಅಯ್ಯೋ ಅದನ್ನೇನು ಕೇಳ್ತೀಯ ಪರಿ? ಏನಾಯ್ತು ಅಂದರೆ ಇಷ್ಟೆಲ್ಲ ಆಯ್ತು ಕಣೆ. ಹೌದಾ ಮಂಜಕ್ಕ? ಕುಸುಮ ಹಂಗನ್ಬಿಟ್ಲಾ? ಇನ್ಮೇಲೆ ನಿಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಸಂಬಂಧ ಕಳ್ಕೊಂಡು ಹೊಂಟೆ ಹೋದ್ಲಾ? ಹೌದು ಕಣೆ ಪರಿ, ನೀನು ಇವಾಗ ಎಷ್ಟು ಗಾಬರಿ ಆಗ್ತಾ ಇದೆಯೋ ಅದಕ್ಕಿಂತ 10% ನನಗೆ ಗಾಬರಿ ಆಯಿತು. ಆದರೆ ನನಗೆ ಇವಾಗ ಏನಂತ ಅನಿಸ್ತಿದೆ ಗೊತ್ತಾ? ಬಿಡು, ಹೋಗ್ತಾಳೆ. ಅವಳಿಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ಅವಳ ಅಮ್ಮ ನಾನು, ನನಗೆ ಇಷ್ಟಿರಬೇಡ. ಅಲ್ಲ ಕಣೆ, ಅವಳನ್ನ ಹಿಂಗೆಲ್ಲ ಸಾಕಿದ್ವಿ ಗೊತ್ತಾ? ಅವಳು ಯಾಕೆ ಈ ಥರ ಮಾಡಿಬಿಟ್ಲು ಪರಿ? ಮಂಜಕ್ಕ, ಇದು ಅವಳ ತಪ್ಪಲ್ಲ ಮಂಜಕ್ಕ, ಅವಳು ವಯಸ್ಸಿನ ತಪ್ಪು. ಅವಳ ವಯಸ್ಸಲ್ಲಿರೋ ಮಕ್ಕಳಿಗೆ ಹಿಂದೆ ಮುಂದೆ ಏನು ಯೋಚನೆ ಮಾಡೋ ಶಕ್ತಿ ಇರಲ್ಲ. ಹೌದು ಪರಿ, ನಿಜ, ನಾನು ಒಪ್ಕೊಳ್ತೀನಿ, ಅವಳ ವಯಸ್ಸಿನ ತಪ್ಪೆ. ಆದರೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಲ್ಲ. ಆದರೆ ಹೆತ್ತು ಹೊಟ್ಟೆಗೆ ತುಂಬ ಸಂಕಟ ಕೊಟ್ಬಿಡ್ಲು ಕಣೆ, ತುಂಬ ಸಂಕಟ ಕೊಟ್ಬಿಡ್ಲು. ನಾನು ನೋಡಿ ಇಷ್ಟು ಆರಾಮಾಗಿದ್ದೀನಿ. ಆದರೆ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರು ತುಂಬ ಕುರುಕ್ತಾ ಇದ್ದಾರೆ ಕಣೆ. ಅವರು ಹೇಳ್ಕೊಳ್ತಾ ಇಲ್ಲ ಅಷ್ಟೇ, ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಅವರು. ನನಗೋಸ್ಕರ ಅಂದರೆ ನನ್ನ ಮಗನಿಗೋಸ್ಕರ ಅವರು ಸಮಾಧಾನ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂದರೆ ತುಂಬ ನೋವು ಅವ್ರಿಗೆ ಪಾಪ. ಹೌದು ಮಂಜಕ್ಕ, ನಾವೇನೋ ಹಿಂಗೆ ಹೇಳ್ಕೊಂಬಿಡ್ತೇವೆ ಒಬ್ರಿಗೊಬ್ರಿಗೆ. ಆದರೆ ಪಾಪ ಗಂಡಸರು ಅವ್ರು ಏನು ಮಾಡ್ತಾರೆ ಹೇಳಿ? ಅವ್ರಿಗೆ ಹೇಳ್ಕೊಳಕ್ಕೂ ಆಗಲ್ಲ, ಅಳೋಕ್ಕೂ ಆಗಲ್ಲ ಪಾಪ. ಹೌದು ಕಣೆ ಪರಿ, ನನಗೆ ಅವ್ರು ನೋಡಿದ್ರೆ ತುಂಬ ಹೊಟ್ಟೆ ಉರಿತಿದೆ. ಅದಕ್ಕೆ ನಾನು ಆ ವಿಷಯನೇ ಮಾತಾಡ್ತಾ ಇಲ್ಲ. ಅವ್ರನ್ನ ಆರಾಮಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಯಿತು ಮಂಜಕ್ಕ, ಹಂಗೆ ಮಾಡಿ. ಇನ್ನು ಎಷ್ಟು ದಿನ ಅಂತ ಅದೇ ನೋವಲ್ಲಿರ್ತಾರೆ ಹೇಳಿ? ಜೀವನ ಮುಂದಕ್ಕೆ ಹೋಗ್ಬೇಕಲ್ಲ. ಹೌದು ಕಣೆ ಪರಿ, ಅದಕ್ಕೆ ನಮ್ಮ ಕಿರಣನ್ಗೆ ಹೆಣ್ಣು ನೋಡೋಕ್ಕೆ ಅಂತ ಹೇಳಿದ್ವಲ್ಲ, ಅವ್ರು ಸಿಕ್ಕಿದ್ರು. ಇವಾಗ ಅದಕ್ಕೆ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ನಾಳೆ ಆಗಲಿ ನಾಳೆದ್ದಾಗಲಿ ಹೋಗಿ ಬರಬೇಕು ಹುಡುಗಿ ನೋಡ್ಕೊಂಬರೋಕ್ಕೆ. ಓ ಹೌದಾ, ಒಳ್ಳೆ ವಿಷಯ ಹೇಳಿದೆ ಮಂಜಕ್ಕ. ನೀನು ಮೊನ್ನೆ ನನಗೇನೋ ಹೇಳೋಕ್ಕಂತ ಬಂದಿಯಲ್ಲ ಮಗು ಬಗ್ಗೆನಾ? ಈ ಗಾಬಿ ಒಳಗಡೆ ನನಗೆ ಕೇಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಕಣೆ. ಎಲ್ಲಿವರೆಗೂ ಬಂತು ಅದು? ಮಂಜಕ್ಕ, ನಾನು ಬಾಮಕ್ಕ ಹತ್ರ ನಾನೇ ಮಾತಾಡಿದೆ. ಅವರು ಒಪ್ಕೊಂಡಿದ್ದಾರೆ. ಅವ್ರ ಮಗಳು ಬಿಲ್ಕುಲ್ ಬೇಡ ಅಂತ ಹೊಂಟೆ ಹೋಗಿದ್ದಾರೆ ಮಗುನ ಬಿಟ್ಬಿಟ್ಟು. ಅದಕ್ಕೆ ಬಾಮಕ್ಕ ನನಗೆ ಮಗುನ ಕೊಡೋಕೆ ಒಪ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರಿಗೂ ಮಾತಾಡಿದೆ. ನನಗೆ ಮಂಜಕ್ಕ,
ನಾನು ಹತ್ರ ಏನೋ ಹೇಳಬೇಕು. ನಮ್ಮ ಯಜಮಾನ್ರು ಇವಾಗ ಒಂದು ವಾರದಿಂದ ತುಂಬ ಒಂಥರ ಸಪ್ಪಗಿರ್ತಾರೆ. ಅದೇ ನಾನು ನಿಮ್ಮ ಮಗು ವಿಚಾರ ಮಾತಾಡ್ನಲ್ಲ, ಅದಕ್ಕೆ ಅನಿಸುತ್ತೆ. ಹೌದಾ? ಇರ್ಬೋದು ಕಣೆ. ಪಾಪ ಅವರಿಗೂ ಬೇಜಾರಾಗಿರುತ್ತಲ್ಲ ಮಕ್ಕಳಾಗಿಲ್ಲ ಅಂತ, ಅದಕ್ಕೆ ಅನಿಸುತ್ತೆ. ನೀನೇನು ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಹೋಗಬೇಡ. ಏನಕ್ಕಂದರೆ ಇದು ತಂದೆ ತಾಯಿ ಇಬ್ರಿಗೂ ಒಪ್ಪಿಗೆ ಇದ್ರೆ ಅಷ್ಟೇ ಮಗುನ ಬೆಳ್ಸೋಕ್ಕಾಗುತ್ತೆ ಅಲ್ವಾ? ಹೌದು ಮಂಜಕ್ಕ, ನಾನು ಅವ್ರಿಗೆ ಒತ್ತಾಯ ಏನು ಮಾಡ್ತಾ ಇಲ್ಲ. ಅವರು ಮೊದಲು ಹ್ಞೂ ಅಂದಿದ್ರು, ಆದರೆ ಇವಾಗ ಏನಕ್ಕೋ ಗೊತ್ತಿಲ್ಲ, ಆದರೂ ಒಪ್ಕೊಂಡಿದ್ದಾರೆ. ಅದೆಲ್ಲ ಏನೂ ಇಲ್ಲ ಬಿಡು ಮಂಜಕ್ಕ. ಆದರೆ ನನಗೆ ಮಗು ಮೇಲೆ ತುಂಬ ಮನಸ್ಸಾಗಿದೆ. ನನಗೆ ಮಗು ಬೇಕು ಮಂಜಕ್ಕ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಈ ಮಗುನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಹೌದಾ? ಸರಿ ಹೋಗಲಿ ಬಿಡು. ಬಾಮಕ್ಕ ಹೆಂಗೂ ಒಪ್ಕೊಂಡಿದ್ದಾರಲ್ವಾ, ಮತ್ತೇನು ತೊಂದರೆ ಇಲ್ಲ ಬಿಡು. ಆರಾಮಾಗಿ ಮಗುನ ತಗೊಳ್ವಂತೆ. ಹೌದು ಹೌದು ಮಂಜಕ್ಕ. ಅಂದಂಗೆ ಇವಳು ಮಾಲಾ ಅವ್ರ ಅತ್ತೆ ಬರ್ತೀನಿ ಅಂತ ಹೇಳಿದ್ರು, ಬಂದ್ರಾ? ಹಾಂ ಮಂಜಕ್ಕ, ರಾತ್ರಿನೇ ಬಂದಿದ್ದಾರೆ ಅವರು. ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ನೀವು ಬರ್ತೀರಾ? ಬನ್ನಿ, ಸ್ವಲ್ಪ ನಿಮಗೂ ಮನಸ್ಸು ಹಗುರ ಆಗುತ್ತೆ. ಹೌದು ಪರಿ, ನಾನು ಮನಸ್ಸು ಹಗುರ ಮಾಡ್ಕೋಬೇಕು. ಇನ್ನೂ ಎಷ್ಟು ದಿನ ಅಂತ ಅವಳು ನೆನಪಲ್ಲಿ ಇರೋದು ಹೇಳು? ಅವಳೇ ನಮ್ಮನ್ನೆಲ್ಲ ಮರೆತು ಆರಾಮಾಗಿರ್ಬೇಕಾದ್ರೆ ನಾವ್ಯಾಕೆ ಇರಬಾರ್ದು? ಸರಿ ಬನ್ನಿ ಮಂಜಕ್ಕ, ಹೋಗೋಣ. ಅಂದಂಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮ್ಮ ಸೊಸೆ ಬರ್ತಾಳೆ ಅಂತ ಆಯಿತು. ಹೌದು, ಅವಳು ಸೊಸೆಯಾಗಿ ಬರ್ತಾಳೋ ಇಲ್ಲ ನನಗೆ ಮಗಳಾಗಿ ಬರ್ತಾಳೋ ಗೊತ್ತಿಲ್ಲ. ಅದೆಲ್ಲ ಬಂದಾಗ ಗೊತ್ತಾಗುತ್ತೆ ಬಿಡು ಮಂಜಕ್ಕ, ಸೊಸೆನ ಮಗಳು ಅಂತ. ಅಷ್ಟೇ, ನಾನು ಅದ್ರ ಬಗ್ಗೆ ಎಲ್ಲ ಏನೋ ಇಷ್ಟ ಮಾಡ್ತಾ ಇಲ್ಲ ಪರಿ. ದೇವ್ರು ಇಟ್ಟಂಗಾಗುತ್ತೆ ನೋಡು. ಈಗ ಒಬ್ಬಳನ್ನ ಮಗಳು ಅಂತ ಎಷ್ಟು ಪ್ರೀತಿಯಿಂದ ಸಾಕ್ತೆ, ಅವಳೇ ಹಿಂಗೆ ಮಾಡಿಬಿಟ್ಲು. ಈಗ ನಮ್ಮ ಮಗನ ಬಗ್ಗೆ ನಾನೇ ಕನ್ಸ್ಕೊಂಡ್ಲಿ. ನಾನು ಅದು ಯಾವುದ್ರ ಬಗ್ಗೆ ಕನ್ಸ್ಕೊಳಕ್ಕೆ ಹೋಗಲ್ಲ. ನನ್ನ ಹಣೆ ಬರ್ದಲ್ಲಿ ದೇವ್ರು ಬರ್ದಂಗೆ ಆಗುತ್ತೆ. ಸರಿ ಮಂಜಕ್ಕ, ಬಾ ಮಾಲಾ ಮನೆಗೆ ಹೋಗಿ ಬರೋಣ. ಸರಿ ನಡಿ ಹೋಗೋಣ.